ಧರ್ಮವು ಮಾರ್ಗದರ್ಶಿಯಾದಾಗ ನ್ಯಾಯವು ಜಯ ಸಾಧಿಸುತ್ತವೆ. ಅಹಂಕಾರ ಮತ್ತು ದುರಾಶೆಗಳು ಸರ್ವನಾಶವಾಗುತ್ತವೆ. ಆದರೆ ಸತ್ಯ ಮತ್ತು ಸದಾಚಾರಗಳು ಶಾಶ್ವತವಾಗಿ ಉಳಿಯುತ್ತದೆ. ಯಥೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಯಥೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ನಮಸ್ಕಾರ ಎಲ್ಲರಿಗೂ SKE ಸ್ಟುಡಿಯೋ ಚಾನಲ್ಗೆ ಆತ್ಮೀಯ ಸ್ವಾಗತ. ಮೊದಲನೇ ಸಂಚಿಕೆಯನ್ನು ನೋಡಿದ್ದೀರಿ. ನನಗೆ ತುಂಬ ಕರೆಗಳು ಬಂತು, ತುಂಬ ಚೆನ್ನಾಗಿದೆ ಅಂತ ಕಾಮೆಂಟ್ ಎಲ್ಲ ಮಾಡಿದ್ರಿ, ತುಂಬ ಖುಷಿಯಾಯಿತು. ನನ್ನ ಜೊತೆಗಿದ್ದಾರೆ ನಿಮ್ಮೆಲ್ಲರ ಆತ್ಮೀಯ ಮಿತ್ರ ರವಿಶಂಕರ್ ಬಿರ್ಲೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗೆಳೆಯ. ಪ್ರಾರಂಭ ಮಾಡು ನಿನ್ನ ಕಥಾಪೂರ್ವ. ಕಳೆದ ಸಂಚಿಕೆಯಲ್ಲಿ ನಾನು ದೇವಾಪಿ ಹೌದು, ದೇವಾಪಿ ಯಾರು, ದೇವಾಪಿಯಿಂದ ನನ್ನ ಏನ್ ಹೇಳಕ್ ಹೋಗಿದ್ದು ಆ ಕಥೆ ಏಕೆಂದ್ರೆ ಮಹಾಭಾರತದಲ್ಲಿ ನಡೆಯುವಂತಹ ದಾಯಾದಿ ಕಲಹದ ಬೀಜ ಇಲ್ಲೇ ಇತ್ತು. ಆರಂಭ, ಮೊದಲ ಮೆಟ್ಟಿಲು. ಹೌದು, ದೀನಲ್ಲದು ಮುಂದುವರಿಯಿತು. ಮಾತ್ರ ಶಂತನು ಮಹಾರಾಜನ ತಲೆಯಲ್ಲಿ ಈ ದಾಯಾದಿ ಕಲಹ ಅಥವಾ ದಾಯಾದಿ ಮತ್ಸರದ ಬೀಜ. ಹೌದು ಹೌದು. ಇದಾಯ್ತು. ದೇವಾಪಿ ತನ್ಪಾಡೆ ತಾನು ಕಾಡಲಿದ್ದಾನೆ. ಅವನು ಯೋಗದಲ್ಲಿ ಬಹಳ ದೊಡ್ಡ ಸಾಧನೆ ಯೋಗದಲ್ಲಿ ತುಂಬಾ ದೊಡ್ಡ ಸಾಧನೆಯನ್ನು ಮಾಡಿಕೊಡ್ತಾರೆ. ಇದ್ದ ಕಡೆ ಶಂತನು ಮಹಾರಾಜ ರಾಜ್ಯ ಆಡ್ತಾ ಇದ್ದ. ಹಿಂಗೇನು ಅವನಿಗೆ ರಾಜ್ಯ ನಿರಾಳ ಆಗ್ಬಿಟ್ಟು ಅವನು ಪಾಡಿದವನು ರಾಜ್ಯ ಆಡ್ತಾರೆ. ಈಗ ಒಂದಂತೂ ಯೋಚನೆ ಮಾಡಬೇಕು, ಮಹಾಭಾರತ ಪಾತ್ರದಲ್ಲಿ ಮಹಾಭಾರತದಲ್ಲಿ ಬರೋ ಪಾತ್ರಗಳಿದೆಯಲ್ಲ, ಈ ಪಾತ್ರದಲ್ಲಿ ಪ್ರತಿಯೊಂದು ಪಾತ್ರನೂ ಯಾಕೆ ಹುಟ್ಟು, ಇದರ ಹಿನ್ನೆಲೆ. ಯಾಕೆಂದ್ರೆ ಮಹಾಭಾರತ ಕಥೆನ ಅವತ್ತು ಭಗವಂತ ನಡೆಸಿರು. ನಾನು ಹೇಳ್ತಿರೋದು ಇದು ವ್ಯಾಸರು ಬರೆದ್ರು, ಅದು ಆಮೇಲೆ ಭಗವಂತ ನಡೆಸಿದ್ದು ಮೊದಲು. ಈ ಡ್ರಾಮಾ ನಡೆಸ್ತಾನಲ್ಲ ಭಗವಂತ, ನಡೆಸುವಾಗಲೇ ಒಂದು ಮಹತ್ ಉದ್ದೇಶ ಇಟ್ಕೊಂಡಿದ್ದಾರೆ. ಸನಾತನ ಧರ್ಮಿಗಳಿಗೆ ಅಥವಾ ಮುಂದೆ ನಮ್ಗೆಲ್ಲರಿಗೂ ಇದು ಹೇಗೆ ಅಂದ್ರೆ ಬೋಧಕ ಕೃತಿ ಆಗ್ಬೇಕು. ಒಂದು ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಒಂದು, ಈಗ ಯಾವುದೇ ಒಂದು ಘಟನೆ ನಡೆದರೆ ಆ ಘಟನೆಗೆ ಒಂದು ಕಾರಣ ಇರುತ್ತೆ, ಮತ್ತೆ ಆ ಘಟನೆಯಿಂದ ಒಂದು ಬದಲಾವಣೆಗೆ ಒಂದು ಮಾರ್ಗನೂ ಇರುತ್ತೆ. ಕರೆಕ್ಟ್. ಅದೇ ತರ ಈ ಮಾರ್ಗದರ್ಶನ ಕೊಡುವಂತಹ ಈ ಕೃತಿಗೆ ಪ್ರತಿಯೊಂದು ಪಾತ್ರ ಸೃಷ್ಟಿ ಮಾಡುವಾಗಲೂ ಅದಕ್ಕೊಂದು ಹಿನ್ನೆಲೆ. ಈಗ ನಾನು ಶಂತನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಂತನು ಪ್ರಾರಂಭದಲ್ಲಿ ಏನ್ ಮಾಡುವ, ಹಾಗಾದ್ರೆ ಈ ಶಂತನು ಯಾರು? ಮಹಾಭಾರತದಲ್ಲಿ ಇವ್ರು ಒಂದು ಹಿನ್ನೆಲೆ ಕೊಡ್ತಾರೆ. ಈ ಶಂತನು ಯಾಕೆ ಹುಟ್ಟುತ್ತಾರೆ, ಇವನು ಯಾರು? ಇಕ್ಷ್ವಾಕು ವಂಶದಲ್ಲಿ ಒಬ್ಬ ಮಹಾಭೀಷ ಅಂತ ಒಬ್ಬ ರಾಜ ಇದೆ. ಇವನು ತುಂಬಾ ಯಜ್ಞಗಳನ್ನು ಮಾಡಿದಾನೆ, ಅಶ್ವಮೇಧ ಯಜ್ಞಗಳನ್ನ ಮಾಡಿದ. ಅದರ ಸಂಖ್ಯೆ ತುಂಬಾ ದೊಡ್ಡದಾಗಿ ಹೇಳ್ತಾರೆ. ಇರ್ಲಿ, ತುಂಬಾ ಯಜ್ಞಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗಿದೆ. ಯಜ್ಞ ಫಲದಿಂದ ಸ್ವರ್ಗ ಪ್ರಾಪ್ತಿ ಆಗಿದೆ. ಇವನು ಸ್ವರ್ಗದಲ್ಲಿ ಆರಾಮಿದ್ದಾನೆ. ಇವನು ದೇವತೆಗಳಿಗೆ ಸಮಾನವಾದಂತಹ ಸ್ಥಾನಮಾನಗಳನ್ನ ಮಹಾಭೀಷನಿಗೆ ಈ ಪುಣ್ಯ ಫಲದಿಂದ ಕೊಟ್ಟಿದ್ದಾರೆ. ಒಂದು ದಿನ ಯಜ್ಞ ಮಾಡಿದ್ರೆ ದೇವತೆಗಳಿಗೆ ಸಮಾನವಾದ ಅಲ್ಲ, ಅತಿ ಹೆಚ್ಚು ಯಜ್ಞ ಲೆಕ್ಕ ಕೊಡ್ತಾರೆ. ಇಷ್ಟು ಯಜ್ಞಗಳನ್ನ ಮಾಡಿದ್ರೆ ಇಂದ್ರ ಪದವಿಗೆ ಹೋಗ್ಬೋದು. ಇಂದ್ರನ ಕೆಳಗಡೆ ಇಳಿಸ್ಬಿಟ್ಟು ಕೂತ್ಕೊಳ್ಳುವಂತಹ ಸಾಧ್ಯತೆಗಳು ನಿಮ್ಗೆ ಅಶ್ವಮೇಧ ಯಜ್ಞ. ಓಹೋ, ಹೀಗಿದೆ ಪರಿಸ್ಥಿತಿ. ಹೀಗಾಗಿ ಅಶ್ವಮೇಧ ಯಜ್ಞಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಒಂದು ಸಂಕಲ್ಪದಲ್ಲಿ 100,000 ಆ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಇಂದ್ರ ಆಗ್ಲೇ ಜಲಸ್ ತಂದು ನೋಡ್ತಾರೆ, ಅದಕ್ಕೆ ಅಡ್ಡಿ ತಂದು ನೋಡ್ತಾರೆ. ಇದೆಲ್ಲ ಮುಂದಿನ ಕಥೆಗಳಲ್ಲ. ಅಧಿಕಾರ ವ್ಯಾಮೋಹ ಇಂದ್ರನಿಗೆ ಪ್ರತಿ ಹಂತ ನಾವು ಓದಿರ್ತಕ್ಕಂತಹ ಕಥೆಗಳಲ್ಲಿ ಪ್ರತಿಯೊಂದು ಕಥೆಯಲ್ಲೂ ಕೂಡ ಅಧಿಕಾರದ ವ್ಯಾಮೋಹದಿಂದ ಇಂದ್ರ ಕೆಲವು ಕುತಂತ್ರಗಳನ್ನು ಈಗಲೂ ನಡೆಯುತ್ತಲ್ಲ. ಅದು ಅಧಿಕಾರಿಗಳು ಅಧಿಕಾರ ಎಲ್ಲಿದ್ರು ಅದನ್ನು ಉಳಿಸ್ಕೊಳ್ಳೋ ಅಗತ್ಯ. ಸಂತನು ಕಥೆ ಒಳಗಡೆ ಅದನ್ನೇ. ಹೀಗೆ ಮಹಾಭೀಷ ಸ್ವರ್ಗದಲ್ಲಿದ್ದಾನೆ. ಅವತ್ತೊಂದು ದಿವಸ ದೇವಸಭೆ ತುಂಬಾ ದೊಡ್ಡ ಮಟ್ಟದಲ್ಲಿ ಗಂಭೀರವಾದ ವಿಷಯ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗ್ತಾ ಇರ್ಬೇಕಾದ್ರೆ ಬ್ರಹ್ಮದೇವರು ಕುತ್ಕೊಂಡು ಯಾವುದೋ ಒಂದು ಗಂಭೀರವಾದ ವಿಷಯ ಹೇಳ್ತಾ ಇದ್ದಾರೆ. ಎಲ್ಲರೂ ಕುತ್ಕೊಂಡು ಕೇಳ್ತಾರೆ. ಮಹಾಭೀಷನಿಗೂ ಆ ದೇವಸಭೆಯಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಇವನು ಕುತ್ಕೊಂಡು ಕೇಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಗಂಗೆ ಸ್ವಲ್ಪ ತಡವಾಗುತ್ತೆ. ನೋಡಿ, ಯೋಚನೆ ಮಾಡಬೇಕಾದಂತಹ ಸಂದರ್ಭಗಳಿದೆ ಕಥೆ ಒಳಗಡೆ. ಗಂಗೆ ಬಂದಿದ್ದಾಳೆ. ಬಂದ್ರೆ ಗಂಗೆ ಆ ಸಭಾ ಪ್ರವೇಶ ಮಾಡುವಾಗ ಅವಳ ಮೈ ಮೇಲಿದ್ದ ಸೆರಗು ಗಾಳಿಗೆ ಜಾರಿ ಕೆಳಗಡೆ
ಇಲ್ಲಿ ವಾಯುದೇವನ ಕಿತಾಪತಿನ ಕಿತ್ತಾಪತಿ ವಾಯುದೇವರು ಅಂತಲ್ಲ, ಇದು ದೈವ ಸಂಕಲ್ಪ. ದೈವ ಸಂಕಲ್ಪ. ಗಂಗೆ ದೇವಸಭೆಗೆ ತಡವಾಗಿ ಬಂದಲ್ಲ, ಅದು ಕೂಡ ದೈವ ಸಂಕಲ್ಪ. ಅಂದರೆ ಮುಂದೆ ಘಟಿಸುವ ಇದಕ್ಕೆ ಈಗಲೇ ಮುನ್ಸೂಚನೆ, ಒಂದು ಪೂರ್ವ ಸಿದ್ಧತೆ, ಒಂದು ಪ್ರೀ ಪ್ಲಾನ್. ಇದು ಏನಂತೆ ಭಗವಂತ ಆಗಬೇಕು, ಮುಂದೆ ಇವೆಲ್ಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾರೆ. ಯಾಕೆಂದ್ರೆ ಗಂಗೆ ಅವಳು ಒಂಥರ ತುಂಬಾ ಗಾಂಭೀರ್ಯ ತಾಪಮಾನ ಇರುವಂತವಳು, ತುಂಬಾ ಬುದ್ಧಿವಂತೆ, ಮತ್ತೆ ಭಕ್ತೆ, ಭಗವತ್ ಭಕ್ತಳು ಅಂತವಳಿಗೆ ಮೈ ಮೇಲಿಂದ ಕೆಳಗಡೆ ಇವನು ಇಕ್ಷ್ವಾಕು ವಂಶದ ರಾಜ ಆಗಿದ್ದವನು, ಬೇಕಾದ ಸುಖಾಪೋಗಗಳನ್ನೆಲ್ಲ ಅನುಭವಿಸಿ ಸ್ವರ್ಗಕ್ಕೆ ಬಂದಿದ್ದಾನೆ, ಅದು ಏನು ಸುಮ್ಮನೆ ಕೊಟ್ಟಿಲ್ಲ. ಆದ್ರೂ ಗಂಗೆಯ ದೇಹದ ಸೆರಗಲ್ಲ, ಅದನ್ನ ಮಹಾವಿಷ ನೋಡ್ತಾ ದೇವಸಭೆಯಲ್ಲಿದ್ದ ಎಲ್ಲರೂ ಕೂಡ ಸಭಾ ಮರ್ಯಾದೆಯಿಂದ ತಲೆ ತಗ್ಗಿಸ್ತಾರೆ. ಯಾಕೆಂದ್ರೆ ಒಂದು ಹೆಣ್ಣಿನ ಸೆರಗು ಕೆಳಗಡೆ ಜಾರಿದೆ, ಅವಳು ಹೊತ್ಕೊಳ್ಳೋಬೇಕು, ತಲೆ ಹೆಣ್ಣಿನ ಮೇಲೆ ಗೌರವ ಇಟ್ಕೊಂಡು ಗೌರವ. ಆದ್ರೆ ಮಹಾಭೀಷ ಹೀಗೆ ಸ್ಟ್ರೈಟ್ ಆಗಿಟ್ಕೊಂಡು ಅವರಿಗೆ ಆ ನೋಟ ಗಂಗೆ ತಾಕಿದೆ. ನೀವು ಒಂದು ಗಮನಿಸಬೇಕು, ಸಾಮಾನ್ಯವಾಗಿ ಸ್ತ್ರೀಯರಿಗೆ ತಮ್ಮ ಬೆನ್ನ ಹಿಂದೆ ಆಗಲಿ ಅಥವಾ ಎದುರುಗಡೆದಾಗಲಿ ತಮ್ಮನ್ನು ಯಾರು ಯಾವ ನೋಟದಲ್ಲಿ ನೋಡ್ತಿದ್ದಾರೆ ಅಂತ ಗೊತ್ತಾಗುತ್ತದೆ. ಹೌದು, ಅದು ಎಂತ ಪೆದ್ದಿಯಾಗಿರ್ಲಿ, ಅರೆಗುಚ್ಚಿಯಾಗಿರ್ಲಿ, ಅವಳಿಗೆ ಈ ಸೆನ್ಸ್ ಮಾತ್ರ ಇದೆ. ಇದನ್ನ ನಾನು ಕೂಡ ಕೇಳಿದ್ದೀನಿ ಇವರೇ. ಏನಂತಂದ್ರೆ ಒಂದು ಹೆಣ್ಣಿಗೆ ಒಬ್ಬ ವ್ಯಕ್ತಿಯ ನೋಟ, ಮತ್ತೆ ಒಬ್ಬ ವ್ಯಕ್ತಿಯ ಮಾತಿನ ಶೈಲಿ, ಮತ್ತೆ ಒಬ್ಬ ವ್ಯಕ್ತಿ ಪರಪುರುಷನೇ ಆಗಿರಬಹುದು ಅಥವಾ ಸಂಬಂಧಿಗಳೇ ಆಗಿರಬಹುದು, ಯಾರು ಬೇಕಾದ್ರೂ ಆಗಿರಬಹುದು, ಅವನು ಮುಟ್ಟುವ ಶೈಲಿ, ಆ ಸ್ಪರ್ಶದ ಶೈಲಿಯಲ್ಲೂ ಕೂಡ ಅವನ ಮನಸ್ಸಿನೊಳಗಡೆ ಏನಿದೆ ಅನ್ನೋದನ್ನ ಹೆಣ್ಣು ಬಹಳ ಬೇಗ ಅರ್ಥ ಮಾಡ್ಕೊತಾರೆ ಅಂತ ಕೇಳಿದ್ದೀನಿ. ಹಾಗೇನೆ ಇವಳು ಗಂಗೆಗೆ ಗೊತ್ತಾಗುತ್ತೆ ದೈವ ಸಂಕಲ್ಪ. ಅವನು ನೋಡ್ತಾ ಆ ನೋಟದಲ್ಲಿ ಇವಳು ನೋಟ ಸೇರಿಸ್ತಾರೆ, ಇಬ್ರು ಮೈ ಮಾಡ್ತಾರೆ. ನಾವೆಲ್ಲಿದ್ದೀವಿ ಅನ್ನೋದನ್ನು ಮರೆತು ಒಬ್ಬರ ನೋಟ ಒಬ್ಬರಿಗೆ ಸಂಪರ್ಕ ಆಗುತ್ತಿದೆ. ಬ್ರಹ್ಮದೇವರು ಇದನ್ನು ಗಮನಿಸ್ತಾರೆ, ದೈವ ಸಂಕಲ್ಪ. ಸಿಟ್ಟು ಬರುತ್ತೆ, ಶಾಪ ಕೊಡ್ತಾರೆ. ನೀವಿಬ್ರು ಇನ್ನೂ ರಾಗ ಕಳೆದೇ ಇಲ್ಲ, ನೀವಿಬ್ರು ಭೂಲೋಕದಲ್ಲಿ ಗಂಡ ಹೆಂಡತಿಯರ ಹುಟ್ಟಿ ಜೀವನ ಅನುಭವಿಸಿ ಬನ್ನಿ. ಇವತ್ತಿನ ಸಂಚಿಕೆಗೆ ಒಂದು ಸಣ್ಣ ಬ್ರೇಕ್ ಮಾಡ್ಕೊಳ್ಳೋಣ. ಖಂಡಿತ ಬ್ರೇಕ್ ಅಲ್ಲ, ಇವತ್ತಿನ ಸಂಚಿಕೆನ ಇಲ್ಲಿಗೆ ವೀಕ್ಷಕರೇ, ಮುಂದಿನ ಭಾಗದಲ್ಲಿ ನೋಡೋಣ. ಮಹಾಭಾರತ. ನಮಸ್ಕಾರ. ಇದೇ ಧರ್ಮ